ಶಾಸಕರಾದ ಪ್ರದೀಪ್ ಈಶ್ವರ್ ಒಡೆತನದ ಪರಿಶ್ರಮ ಶಿಕ್ಷಣ ಸಂಸ್ಥೆ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಪರಿಶ್ರಮ ನೀಟ್ ಅಕಾಡೆಮಿ ಹೆಸರಿನಲ್ಲಿ ನಿಯಮ ಉಲ್ಲಂಘನೆ ಹಾಗೂ ಅನಧಿಕೃತವಾಗಿ ಪದವಿ ಪೂರ್ವ ಕಾಲೇಜುಗಳನ್ನು ನಡೆಸಲಾಗುತ್ತಿದೆ ಅಂತ ದೂರಲಾಗಿದೆ. ಈ ಸಂಬಂಧ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ದೂರು ಸಲ್ಲಿಸಲಾಗಿದ್ದು, ದೂರು ಆಧಾರದ ಮೇಲೆ ತ್ರಿಸದಸ್ಯ ಸಮಿತಿ ಪರಿಶೀಲನೆ ಕೈಗೊಂಡಿದೆ. ಬೆಂಗಳೂರು ನಗರದ ಉತ್ತರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಪರಿಶ್ರಮ ಹೆಸರಿನಲ್ಲಿ ನಡೀತಾ ಇರುವ ಕಾಲೇಜುಗಳು ಹಾಗೂ ಕೋಚಿಂಗ್ ಸೆಂಟರ್ಗಳಿಗೆ ಸಮಿತಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದೆ. ಈ ಕುರಿತು ಪಾಠಶಾಲಾ ಎನ್ಜಿಒ ಅಧ್ಯಕ್ಷರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಗಂಗಾಧರ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನಿಯಮ ಬಾಹಿರ ಚಟುವಟಿಕೆಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸಿದರು. ಈ ಪ್ರಕರಣ ಮುಂದೇನು ತಿರುವು ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅವರೇ ನನಗೆ ನಾನೇ ಕಾಲೇಜ್ಗೆ ಹೋದಾಗ ನೋಡೋಣ ಪರಿಶೀಲನೆ ಮಾಡೋಣ ಅಂತ ಹೋದಾಗ ಅವ್ರ ಕಾಲೇಜಲ್ಲಿ ಇರೋರೇ ಬರ್ಕೊಂಡಿದ್ದಾರೆ. 4.5 ಲಕ್ಷ ರೂಪಾಯಿ ವಿತ್ ರೆಸಿಡೆನ್ಸಿ, ವಿತೌಟ್ ರೆಸಿಡೆನ್ಸಿ 2.5 ಲಕ್ಷ ರೂಪಾಯಿ ನೋಡಿ. ಈ ತರ ಎಲ್ಲ ಅಕ್ರಮವಾಗಿ ಇವರೆಲ್ಲ ಮಾಡಿದ್ದಾರೆ. ಆದ್ರೂ ಸರ್ಕಾರ ಸುಮ್ಮನೆ ಕುಂತಿದೆ. ಯಾಕೆ ನೋಡಿ, ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯ DDP ಆದಂತ ಮನೋಹರ್ ಕೊಳ್ಳಾವ್ ಒಂದು ಒಳ್ಳೆ ಅದ್ಭುತವಾದ ಒಂದು ಕೆಲಸ ಏನೋ ಮಾಡಿದ್ದಾರೆ. ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಯಾವ DDPನೂ ಇಷ್ಟು ಧೈರ್ಯವಾಗಿ ಇದು ಮಾಡಕ್ಕೆ ಸಾಧ್ಯ ಇಲ್ಲ. ಇವರು ಮಾಡಿದ್ದಾರೆ. ಪ್ರತಿಯೊಂದು ವರದಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಕಾಲೇಜಲ್ಲೂ ಪ್ರತಿಯೊಂದು ಬಿಲ್ಡಿಂಗ್ ಅಲ್ಲಿ ಎಷ್ಟೆಷ್ಟು ಮಕ್ಕಳಿದ್ದಾರೆ, ಎಷ್ಟೆಷ್ಟು ಮಕ್ಕಳು ಯಾವ್ಯಾವ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ, ಪ್ರತಿಯೊಂದು ವರದಿನೂ ಅವ್ರು ಕೊಟ್ಟಿದ್ದಾರೆ. ಇದೆಲ್ಲ ವರದಿ ಕೊಟ್ಟು ಅವ್ರು ಮಾಡ್ತಾ ಇರೋದು ಅಕ್ರಮ. ಅವರೇ ಕೊಟ್ಟಿದ್ದಾರೆ. ಇದು ಯಾವುದು ಒಂದನ್ನು ಯಾವ ಒಂದು ವಿತೌಟ್ ಡಾಕ್ಯುಮೆಂಟ್ಸ್ ಅವರೇ 3 ಕಡೆ PU ಕಾಲೇಜ್ ನಡೆಸ್ತಿದ್ದಾರೆ. ಇದನ್ನ ನಾನು ಯಾವ ರೀತಿ ತಗೋಬೇಕು? ಯಾಕಂದ್ರೆ ಒಂದು DDP ಅವರಿಗೆ ಈ ಕಾಲೇಜ್ ಬಗ್ಗೆ ಏನೇ ಒಂದು ತಗೋಬೇಕಾದ್ರೆ ಅವ್ರಿಗೆ ರೈಟ್ಸ್ ಇರಲ್ಲ. ಅವ್ರಿಗೆ ಏನೇ ಇದ್ರೂ ಟ್ಯೂಷನ್ ಸೆಂಟರ್ಗಳಿಗೆ ಅವ್ರಿಗೆ ಅಧಿಕಾರ ಇರುತ್ತೆ. ಈ PU ಕಾಲೇಜ್ನೆಲ್ಲ ಏನೇ ಒಂದು PU ಕಾಲೇಜ್ ವಿರುದ್ಧ ಕ್ರಮ ತಗೋಬೇಕಾದ್ರೆ ಇದು ಡೈರೆಕ್ಟರ್ ಇರುತ್ತೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಇರುತ್ತೆ. ಈ PU ಬೋರ್ಡ್ ಅಲ್ಲಿ ಎಷ್ಟು ಅಧ್ವಾನ ಆಗಿತ್ತು ಅಂದ್ರೆ ಸರ್, ಕಳೆದ ವರ್ಷ ಅಷ್ಟು ಅಧ್ವಾನ ಮಾಡಿಕ್ಕಿದ್ರು. ಈಗ ಒಂದು ದಕ್ಷ ಅಧಿಕಾರಿಗಳಿದ್ದಾರೆ. ಆ ದಕ್ಷ ಅಧಿಕಾರಿಗಳಿಗೆ ಕೆಲಸ ಮಾಡಕ್ ಬಿಡ್ತಾರೆ. ಡೈರೆಕ್ಟರ್ ಭರತ್ ಸರ್ ಅಂತ ಇದ್ದಾರೆ, ತುಂಬಾ ಒಳ್ಳೆಯವರು. ಅವ್ರಿಗೆ ಯಾವುದೇ ರೀತಿ ಒಂದು ಕೆಲಸ ಮಾಡಕ್ ಬಿಡ್ತಿಲ್ಲ. ಕರ್ನಾಟಕದಲ್ಲಿ ಟೈಗರ್ ಅಂತಾನೆ ಹೆಸರುವಾಸಿಯಾಗಿದ್ದಾರೆ ರಶ್ಮಿ ಮಹೇಶ್ ಮೇಡಮ್ ಅವರು. ಅವ್ರಿಗೂ ಕೈಕಾಲು ಕಟ್ಟಾಕ್ಬಿಟ್ಟಿದ್ದಾರೆ. ಹಾಗೂ ಇನ್ನೊಬ್ರು ಇದ್ದಾರೆ ನಮ್ಮ ಮೇಲೆ, ರೂಪಶ್ರೀ ಮೇಡಮ್ ಅಂತ ಆಡಳಿತ ನೋಡ್ತಾರೆ, ಅವ್ರಿಗೂ ಕೈಕಾಲು ಕಟ್ಟಾಕ್ಬಿಟ್ಟಿದ್ದಾರೆ. ಯಾರಿಗೂ ಒಂದು ಏನು ಕೆಲಸ ಮಾಡಕ್ ಬಿಡ್ತಿಲ್ಲ. ಈ ತರ ಒಳ್ಳೆ ಆಫೀಸರ್ಗಳನ್ನ ಕೆಲಸ ಮಾಡಕ್ ಬಿಡ್ತೀರಾ, ಇನ್ಯಾರನ್ನ ಕರ್ಕೊಂಡ್ಬಂದು ಇಟ್ಕೊಳ್ತೀರಾ? ಇಟ್ಕೊಳ್ಳಿ. ಕಳೆದ ವರ್ಷ ಯಾರಿದು ಯಾವ ರೀತಿ ಬೋರ್ಡ್ ಆಗಿ ಅಧ್ವಾನ ಆಗಿತ್ತು, ಈ ಒಂದು ಹಂತಕ್ಕೆ ತಂದಿಟ್ಟಿದ್ದಾರೆ. ಇದು ನೋಡಿ, ನೀವೇ ನೋಡಿ, ಇದೆಲ್ಲ ಕೊಟ್ಟು 3 ತಿಂಗಳಾಗಿದೆ. 3 ತಿಂಗಳಾದ್ರೂ ಅವ್ರು ಏನು ಒಂದು ಪರ್ಮಿಷನ್ ತಗೊಳಕ್ಕೂ ಅವ್ರ ಕೈಲಿ ಬಿಡ್ತಿಲ್ಲ. ಯಾಕೆ? ನೀವೇ ನೋಡಿ, ಇವ್ರು ಯಾವ ರೀತಿ ಸರ್ಕಾರದಲ್ಲಿ ಇದ್ಕೊಂಡು ಒಬ್ರು ಶಾಸಕರಾಗಿ ಈ ತರ ಮಾಡ್ಬೋದಾ? ಎಲ್ಲಾ ಕಡೆ ಹೋದ್ರೆ ನಾನು ಪರ್ಮಿಷನ್ ತಗೊಂಡಿದ್ದೀನಿ, ದೊಡ್ಡದಾಗಿ ಹೇಳ್ತಾರೆ. ನೆಕ್ಸ್ಟ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಹೋಗಿ ಸೇರಿ ಅಂತ ಹೇಳ್ತಾರೆ ಸ್ಟೈಲ್ ಆಗಿ. ದಯವಿಟ್ಟು ನಾನು ಹೇಳ್ತೀನಿ ನೋಡಿ, ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಕಾಲೇಜಿನಲ್ಲಿ ಫ್ರೀ, ಜಸ್ಟ್ 200 ರೂಪೀಸ್ ಮಾತ್ರ ಫೀಸ್ ಇರುತ್ತೆ ಅಷ್ಟೇ ಅವ್ರಿಗೆ. ದಯವಿಟ್ಟು ಹೋಗಿ ಅಡ್ಮಿಷನ್ ಆಗಿ. ಯಾಕೆ ಬೇರೆ ಕಡೆ ಪ್ರೈವೇಟ್ ಗಳಿಗೆ ಹೋಗ್ತೀರಾ? ನಿಮ್ಗೆ ಅಲ್ಲೂ JE ನೀಟ್ ಇರುತ್ತೆ. ಕೆಲವು ಕಾಲೇಜುಗಳಲ್ಲಿ ಫಸ್ಟ್ ಪೀರಿಯಡ್ ತಿರ್ಗಾ ಸಂಜೆ, ಬೆಳಿಗ್ಗೆ ಸಂಜೆ ಇರುತ್ತೆ, ಸಂಜೆ ಇರುತ್ತೆ ಒಂದೊಂದು ಪೀರಿಯಡ್. ಅಲ್ಲೂ ನಿಮ್ಗಿದೆ. ಬಾಯ್ಸ್ಗೆ ಎಷ್ಟು? ಬರೀ 3,500 ರೂಪಾಯಿ ಮಾತ್ರ ಫೀಸ್ ಒಂದು ವರ್ಷಕ್ಕೆ. ಅದನ್ನ ಬಿಟ್ಬಿಟ್ಟು ಇವ್ರು ಓದ್ಬಿಟ್ಟು 4 ವರ್ಷ 4.5 ವರ್ಷ ಕೊಟ್ಬಿಟ್ಟು ಅವ್ರ ಮಕ್ಳು ಹೇಳಿದ್ದಾರೆ ಸರ್, ಬೆಳಿಗ್ಗೆ 6 ಗಂಟೆ ಹೋದ್ರೆ ಸಂಜೆ 8 ಗಂಟೆವರೆಗೂ ಕೊಡಾಕ್ತಾರೆ. ಕಳೆದ ವರ್ಷ ನಿಮ್ ಕಾಲೇಜಲ್ಲಿ ಎಷ್ಟು ಜನ ಇದ್ರು? ಈ ವರ್ಷ ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ? ಯಾಕೆ ಹೇಳಿ? ಪೇರೆಂಟ್ಸ್ಗಳು ಮನೆಗಳಲ್ಲಿ ಪಾಪ ಏನ್ ಮಾಡ್ತಾರೆ, ಮಕ್ಕಳುಗಳು ಮೊಬೈಲ್ ಆಡ್ತಾರೆ, ಅದಾಡ್ತಾರೆ, ಇದಾಡ್ತಾರೆ ಅಂದ್ಬಿಟ್ಟು ತಗೊಂಡಾಗ ಹಾಕ್ತಾರೆ. ಒಂದು ವರ್ಷಕ್ಕೆ ಮಕ್ಕಳು ಯಾವ ತರ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂದ್ಬಿಟ್ಟು ಫಸ್ಟ್ ಅದನ್ನ ನೋಡಿ ಕರ್ಕೊಂಡೋಗ್ಬಿಟ್ಟು ಬೆಳಿಗ್ಗೆ 6 ರಿಂದ ರಾತ್ರಿ 8:30ವರೆಗೂ ಮಕ್ಕಳು ಯಾವ ಒಂದು ಆಟದ ಒಂದು ಗೇಮ್ಸ್ ಇರಲ್ಲ, ಒಂದು ಎಂತದ್ದು ಇಲ್ಲ ಅವ್ರ ಕಾಲೇಜಲ್ಲಿ. ಬೇರೆ ಇದೆ ಆ ಹಾಸ್ಟೆಲ್ ಅಂದ್ಬಿಟ್ಟು ಊಟ ತಂದಾಕ್ತಾರೆ. ಇವ್ರು ಮಾತ್ರ ರಾಜವನೋತ್ಸವ ಮಾಡ್ತಾರೆ. ಆ ಊಟ ತಂದಾಕ ನೋಡ್ಬೇಕು ಸರ್, ನೀವು ಯಾವ ರೀತಿ ಊಟ ತಂದಾಕ್ತಾರೆ ಗೊತ್ತಾ ಸರ್? ಆಲ್ರೆಡಿ ನಿಮ್ಗೆಲ್ಲ ಕೊಟ್ಟಿದ್ದೀನಿ ನೋಡಿ. ಒಂದು ದಿವಸ ಟಾಟಾ AC, ಒಂದ್ ದಿವಸ ಆಟೋ, ಒಂದ್ ದಿವಸ ಟ್ರ್ಯಾಕ್ಟರ್, ಈ ರೀತಿ ಅನೇಕ ವಾಹನಗಳಲ್ಲಿ ತಂದು ಊಟ ಹಾಕ್ಬಿಟ್ಟು ಹೋಗ್ತಾರೆ. ಅದು ಯಾವ ರೀತಿ ಊಟ ಹಾಕ್ಬಿಟ್ಟು ಹೋಗ್ತಾರೆ ಅನ್ಕೊಂಡು ಎಲ್ರಿಗೂ ನಿಮ್ಗೆ ನೋಡಿ, ನೀವೇ ನೋಡಿ ಗೊತ್ತಾಗುತ್ತೆ ನಿಮಗೆ. ಕರ್ಕೊಂಡ ಪರಿಶ್ರಮ ಅಂತ ಸೇರಿಸ್ತಿರಲ್ಲ. ನನ್ಗೆ ಯಾರು ನಾನು ಯಾವ ಪಕ್ಷದಿಂದನೂ ನಾನು ಮಾತಾಡ್ತಿಲ್ಲ, ಯಾವ ಪಕ್ಷದವರು ನಾನು ಇಲ್ಲಿ ಹೇಳಿಲ್ಲ. ಇದು ನನ್ನ ಸ್ವಯಂ ನೋಡಿ. ನಾನು ಹೆಚ್ಚು ಕಮ್ಮಿ 1 ವರ್ಷದಿಂದ ನಾನು ಇದು ಹೋರಾಟ ಮಾಡ್ತಾ ಇರೋದು. 1 ವರ್ಷದಿಂದ ಹೋರಾಟ ಮಾಡಿ ಕಳೆದ ತಿಂಗಳು ನಾನು ಈ ಪ್ರೆಸ್ ಮೀಟ್ ಮಾಡ್ಬೇಕಾಗಿದೆ. ಕಳೆದ ತಿಂಗಳು ಎಕ್ಸಾಮ್ ಇದೆ, ಬೇಡ, ಮಕ್ಕಳಿಗೆ ತೊಂದರೆ ಆಗುತ್ತೆ, ದಯವಿಟ್ಟು ಎಕ್ಸಾಮ್ ಟೈಮಲ್ಲಿ ಮಾಡಬೇಡಿ ಅಂತ ಹೇಳಿದ್ರು.
ಈ ತಿಂಗಳು ಬಿಟ್ಟು ನಾನು ಮುಂದಿನ ತಿಂಗಳು ಹೋದ್ರೆ ಮುಂದಿನ ತಿಂಗಳು ಕಲೆ ಸ್ಟಾರ್ಟ್ ಆಗುತ್ತೆ, ಬೇಡ ಅಂತಾರೆ. ಇದೇ ರೀತಿನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಾನೇನ್ ಹೇಳೋದು, ಕಾಲೇಜು ಇವ್ರು ಮಾಡ್ತಾ ಇರೋದು ಒಂದು, ಯಾವ ಕಾಲೇಜನ್ನು ಪರ್ಮಿಷನ್ ಇಲ್ದಿರ ಇವ್ರು ಇಷ್ಟು ಧೈರ್ಯವಾಗಿ ಮಾಡ್ತಿದಾರಲ್ಲ, ಇವ್ರಿಗೆ ಏನ್ ಕ್ರಮ ತಗೊಬೇಕು ತಗೊಳ್ಳಿ. ಈ ಸ್ಯಾಟ್ಸ್ ಅಲ್ಲಿ ಯಾರು ಏನ್ ಮೋಸ ಮಾಡಿದಾರೋ, ಇದು ಒಂದು ಟೀಮ್ ಇದೆ. ಈಗ ಇವ್ರ ಕಾಲೇಜ್ನ ಮಾತ್ರ ಇಷ್ಟು ಜನನ್ನ ಸ್ಯಾಟ್ಸ್ ಎಂಟ್ರಿ ಮಾಡಿಸಿದ್ದಾರೆ. ಇದೇ ರೀತಿ ಇನ್ನು ಎಷ್ಟು ಕಾಲೇಜ್ ಇವ್ರು ಯಾವ ತರ ಮಾಡಿರ್ಬೋದು. ಇದನ್ನ ನಾನು ಈಗ ಆಲ್ರೆಡಿ ನಾನು ಲೋಕಾಯುಕ್ತರಿಗೂ ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಡ್ಬೇಕೋ ನಾನು ಅವ್ರ ವಿರೋಧವಾಗಿ ನಾನು ಕಂಪ್ಲೇಂಟ್ ಕೊಡಕ್ ಆಲ್ರೆಡಿ ರೆಡಿ ಇದ್ದೀನಿ, ರೋಗ್ ಕೊಡ್ತೀನಿ. ಈಗ ಅವ್ರು ಟೀಮು, ಯಾವ ಟೀಮು ಈ ಸ್ಯಾಟ್ಸ್ ಅಲ್ಲಿ ಏನ್ ಎಂಟ್ರಿ ಮಾಡಿದಾರೋ ಆ ಟೀಮ್ ನ ನೀವು ಹಿಡಿದ್ರೆ ಎಷ್ಟು ಜನ ಏನಾಗ್ತಾರೆ ನೋಡಿ. ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕೋ ಆ ರೀತಿ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಏನ್ ಕೇಳೋದು, ಅವ್ರು ಏನ್ ಮಾಡ್ತಿದಾರೋ ಕಾಲೇಜು, ಒಂದು ಕಾಲೇಜು ಯಾವುದು ವಿತೌಟ್ ಪರ್ಮಿಷನ್ ರನ್ ಮಾಡ್ತಿದ್ದಾರೆ.